Hello friends, once again welcome back to my channel. Today we are going to solve the question answers from the 9th standard social science. It's a revised syllabus 2024 and from the part 1 the chapter is the chapter 2 India from 6th to 14th century. ಫ್ರೆಂಡ್ಸ್ ಈ ದಿನ ನಾವು 9ನೇ ತರಗತಿಯ ಸಮಾಜ ವಿಷಯದ ಅಧ್ಯಾಯ 2 6ರಿಂದ 14ನೇ ಶತಮಾನದ ಭಾರತ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿಂದ ಇಂಗ್ಲೀಷ್ ಮೀಡಿಯಂ ಟೆಕ್ಸ್ಟ್ ಬುಕ್ಕನ್ನು ನಾನು ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಬನ್ನಿ, fill in the blanks with the suitable words. The first question is the founder of Gurjara Pratihara Rajput dynasty was dash. ಅಂದರೆ ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ಯಾರು? ದ ಆನ್ಸರ್ ಇಸ್ ನಾಗಭಟ್ಟ. ದ ಸೆಕೆಂಡ್ ಕ್ವಶನ್ ಈಸ್ ಪೃಥ್ವಿರಾಜ್ ಚೌಹಾನ್ ಡಿಫೀಟೆಡ್ ಡ್ಯಾಶ್ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ತೆರೈನ್. ಪೃಥ್ವಿರಾಜ್ ಚೌಹಾನನು ಮೊದಲನೇ ತರಾಯಿನ್ ಕಾಳಗದಲ್ಲಿ ಯಾರನ್ನ ಸೋಲಿಸಿದನು? ಮೊಹಮ್ಮದ್ ಘೋರಿ. ದ ನೆಕ್ಸ್ಟ್ ಕ್ವಶನ್ ಈಸ್ ದ ಚೀಫ್ ಕಮಾಂಡರ್ ಆಫ್ ಮೊಹಮ್ಮದ್ ಘೋರಿ ವಾಸ್ ಡ್ಯಾಶ್. ಮೊಹಮ್ಮದ್ ಘೋರಿಯ ಪ್ರಮುಖ ದಂಡನಾಯಕ ಯಾರಾಗಿದ್ದರು? ಎಸ್ ಕುತುಬುದ್ದೀನ್ ಐಬಕ್. ಓಕೆ, ದ ನೆಕ್ಸ್ಟ್ ಈಸ್ ದ ಫಸ್ಟ್ ವುಮೆನ್ ಟು ರೂಲ್ ಅಮಾಂಗ್ ದ ಡೆಲ್ಲಿ ಸುಲ್ತಾನ್ ವಾಸ್ ರಜಿಯಾ ಸುಲ್ತಾನಾ. ಅಂದರೆ ದೆಹಲಿ ಒಂದು ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು? ರಜಿಯಾ ಸುಲ್ತಾನಾ. The famous Sultan of the Khilji dynasty was dash Alauddin. ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ್ ಯಾರು ಅಂತಂದರೆ ರಾಜ ಯಾರು ಅಂದರೆ ಅಲಾವುದ್ದೀನ್. ದ ಕ್ಯಾಪಿಟಲ್ ವಾಸ್ ಶಿಫ್ಟೆಡ್ ಫ್ರಮ್ ಡೆಲ್ಲಿ ಟು ಡ್ಯಾಶ್ ಡ್ಯೂರಿಂಗ್ ದ ರೂಲ್ ಆಫ್ ದ ತುಘಲಕ್. ಆನ್ಸರ್ ಇಸ್ ದೇವಗಿರಿ. ತುಘಲಕ್ರ ಒಂದು ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲಾಗಿತ್ತು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಫಿಲ್ ಇನ್ ದ ಬ್ಲಾಂಕ್ಸ್. ದ ನೆಕ್ಸ್ಟ್ ಪಾರ್ಟ್ ಈಸ್ ದ ಕ್ವಶನ್ ಆನ್ಸರ್ಸ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ the notes of India from 6th to 14th century. Okay, let's start. The first question is explain the contributions of the Rajput kings in the field of literature. ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ಯಾವ ಯಾವ ಕೊಡುಗೆಗಳನ್ನು ನೀಡಿದ್ರು ಅಂತ ಕೇಳಿದ್ದಾರೆ. ಓಕೆ, ಸೊ ನಾನು ಆದಷ್ಟು ಸಮಾಜವನ್ನು ಫ್ರೆಂಡ್ಸ್ ಪ್ಲೀಸ್ ಸಮಾಜವನ್ನು ನಾವು ಯಾವ ರೀತಿಯಾಗಿ ಕಲಿಬೇಕು ಅಂತಂದರೆ ಪಾಯಿಂಟ್ ವೈಸ್ ಕಲೀರಿ. ಯು ಶುಡ್ ಲರ್ನ್ ದ ಹಿಸ್ಟ್ರಿ ಫ್ರಮ್ ಮೇಕಿಂಗ್ ಸಮ್ ಪಾಯಿಂಟ್ಸ್. ಆವಾಗ ನಿಮಗೆ ಬಹಳ ಈಸಿ ಆಗುತ್ತೆ ಆ ಪಾಯಿಂಟ್ಸ್ಗಳನ್ನು ರಿಮೆಂಬರ್ ಮಾಡೋಕ್ಕೆ ಅಥವಾ ನೆನಪಿಟ್ಕೊಳ್ಳೋಕ್ಕೆ. ಓಕೆ, ದ ಫಸ್ಟ್ ಪಾಯಿಂಟ್ ಈಸ್ Rajput kings themselves were scholars. The Rajput kings themselves were scholars. ಅಂದರೆ ರಜಪೂತ್ರ ಒಂದು ರಾಜರುಗಳು ಅವರು ಯೋಧರಾಗಿದ್ದರು, ಅವರು ಕ್ಷತ್ರಿಯರಾಗಿದ್ದರು, ಶೂರ ಯೋಧರಾಗಿದ್ದರು. ಕಿಂಗ್ಸ್ ಲೈಕ್ ಭೋಜಾ ಮುಂಜಾ ಹ್ಯಾವ್ ರಿಟನ್ ವೇರಿಯಸ್ ಲಿಟರರಿ ವರ್ಕ್ಸ್. ಭೋಜಾ ಮುಂಜಾ ಎಂಬ ರಜಪೂತ ಅರಸರುಗಳೇ ಸ್ವತಃ ವಿದ್ವಾಂಸರಾಗಿದ್ದರು. ಮುಂಜಾ ಹ್ಯಾಡ್ poets Padmagupta and Halayuda in his court. ಮುಂಜಾ ರಾಜ ಇದೆಯಲ್ಲ, ಅವರಲ್ಲಿ ಪದ್ಮಗುಪ್ತ ಮತ್ತು ಹಲಾಯುಧ ಎಂಬ ಕವಿಗಳಿಗೆ ಅವರು ಆಶ್ರಯ ನೀಡಿದರು. ಕಿಂಗ್ ಭೋಜಾ ಹ್ಯಾಡ್ ಸ್ಕಾಲರ್ಸ್ ಲೈಕ್ ಶಾಂತಿ ಸೇನಾ, ಶಾಂತಿ ಎನ್ ಇಸ್ ಮಿಸ್ಸಿಂಗ್ ದೆ. ಓಕೆ, ಶಾಂತಿ ಸೇನಾ ಆ್ಯಂಡ್ ದೆನ್ ಪ್ರಭಾಚಂದ್ರ ಸೂರಿ ಆ್ಯಂಡ್ ಗಣಫಲ ಡ್ಯೂರಿಂಗ್ ಹಿಸ್ ರೂಲ್. ಭೋಜರಾಜನ ಕಾಲದಲ್ಲಿ ಶಾಂತಿಸೇನಾ, ಪ್ರಭಾಚಂದ್ರ ಸೂರಿ, ಗಣಪಾಲ ಎಂಬ ಪಂಡಿತರು ಆಶ್ರಯವನ್ನು ಪಡೆದಿದ್ದರು. ದ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಜಯದೇವಾಸ್ ಪೊಯಾಟಿಕ್ ವರ್ಕ್ ಗೀತಾ ಗೋವಿಂದ, ಭಾರವೀಸ್ ಕಿರಾತಾರ್ಜುನೀಯ, ಹಿಸ್ಟಾರಿಕಲ್ ವರ್ಕ್ಸ್ ಲೈಕ್. ಫಸ್ಟು ಇಲ್ಲಿವರೆಗೆ ಹೇಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಜಯದೇವನ ಗೀತಾ ಗೋವಿಂದ ಆಗಿರ್ಬೋದು, ಭಾರವೀಯ ಕಿರಾತಾರ್ಜುನೀಯ ಆಗಿರ್ಬೋದು, ಅಷ್ಟೇ ಅಲ್ಲದೆ ಹಿಸ್ಟಾರಿಕಲ್ ವರ್ಕ್ಸ್ ಲೈಕ್ ಕಲ್ಹನಾಸ್, ರಾಜತರಂಗಿಣಿ, ಐತಿಹಾಸಿಕ ಕೃತಿಗಳಾದ ಕಲ್ಹನ ಬರೆದಿರುವಂತಹ ರಾಜತರಂಗಿಣಿ ಮತ್ತು ಜಯನಿಕಾಸ್ ಪೃಥ್ವಿರಾಜ ವಿಜಯ, ಜಯನಿಕಾಸ್ ಅವರು ಬರೆದಿರುವಂತಹ ಪೃಥ್ವಿರಾಜ ವಿಜಯ ಆಗಿರಬಹುದು. ಆ್ಯಂಡ್ ದ ಹೇಮಚಂದ್ರಾಸ್ ಕುಮಾರಪಾಲ ಚರಿತ, ಹೇಮಚಂದ್ರರವರು ಬರೆದಿರುವಂತಹ ಕುಮಾರಪಾಲ ಚರಿತ ಆರ್ ದ ಇಂಪಾರ್ಟೆಂಟ್ ವರ್ಕ್. ಅವು ಆ ಕಾಲದ ಒಂದು ಮಹತ್ವದ ಕೃತಿಗಳಾಗಿವೆ. ಸೊ
This is all about the contribution of Rajput kings in the field of literature. Okay, the next question is, who was the important king of Karkota dynasty of Kashmir? How he expanded his empire? ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು? ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು? ದುರ್ಲಭ ವರ್ಧನ, ದುರ್ಲಭಾಹಕ, ಲಲಿತಾದಿತ್ಯ ಮುಕ್ತಪೀಡ, ನೆಕ್ಸ್ಟು ಅವನತಿ ವರ್ಮನ್ ಆ್ಯಂಡ್ ಶಂಕರ್ ವರ್ಮನ್ are the important kings of Karkota dynasty. After the first two of them ruled the kingdom, Lalitaditya was entrusted with the charge of this dynasty. ಅಂದರೆ ಏನಪ್ಪ ಅಂತಂದರೆ, ಇವರಲ್ಲಿ ಮೊದಲು ಇಬ್ಬರು ರಾಜ್ಯಭಾರವನ್ನು ನಡೆಸಿದ ಮೇಲೆ ಲಲಿತಾದಿತ್ಯನಿಗೆ ಕಾರ್ಕೋಟ ವಂಶದ ಉಸ್ತುವಾರಿಯನ್ನು ವಹಿಸಲ್ಪಟ್ಟರು. ಹಿ ರೂಲ್ಡ್ ಫಾರ್ 36 years. ಅವರು 36 ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು. 724 ಕಾಮನ್ ಎರದಿಂದ 760 ಕಾಮನ್ ಎರದವರೆಗೆ. ಹಿ ಈಸ್ ಕ್ರೆಡಿಟೆಡ್ ವಿತ್ ಎಕ್ಸ್ಪ್ಯಾಂಡಿಂಗ್ ದ ಬೌಂಡ್ರೀಸ್ ಆಫ್ ದ ಕಾರ್ಕೋಟ ಕಿಂಗ್ಡಮ್. ಕಾರ್ಕೋಟದ ಸಾಮ್ರಾಜ್ಯದ ಮೇರೆಗಳನ್ನು ಎಲ್ಲ ಕಡೆಯನ್ನು ವಿಸ್ತರಿಸಿದ ಒಂದು ಕೀರ್ತಿ ಈ ಒಂದು ಲಲಿತಾದಿತ್ಯ ಅವರಿಗೆ ಸಲ್ಲಿಸುತ್ತೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ಡಿಸ್ಕ್ರೈಬ್ ಇನ್ ಬ್ರೀಫ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂಡರ್ ಇಲ್ತಮಷ್. ಇಲ್ತಮಷ್ನ ಒಂದು ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಓಕೆ, ಬನ್ನಿ. ದ ಫಸ್ಟ್ ಪಾಯಿಂಟ್ ಈಸ್, ಇಲ್ತಮಷ್ ಡಿವೈಡೆಡ್ ಹಿಸ್ ಕಿಂಗ್ಡಮ್ ಇಂಟು ಇಕ್ತಾಸ್ provinces and appointed iqtadars, provincial officers to run administration. ಇಲ್ತಮಷ್ ಅವನ ರಾಜ್ಯವನ್ನು ಅನೇಕ ಇಕ್ತಗಳನ್ನಾಗಿ ವಿಂಗಡಿಸಿ ಆಡಳಿತದ ನಿರ್ವಹಣೆಗಾಗಿ ಇಕ್ತದಾರರನ್ನು ನೇಮಿಸಿದ. He appointed a group of 40 sardars to advise him in administrative issues. ಆಡಳಿತದಲ್ಲಿ ಸಲಹೆ ಸೂಚನೆ ನೀಡೋಕ್ಕೋಸ್ಕರ 40 ಸರದಾರರ ಒಂದು ಕೂಟವನ್ನು ನೇಮಕ ಮಾಡಿದ. The prime minister and the judges is used to advise him. ಪ್ರಧಾನಮಂತ್ರಿಗಳು, ನ್ಯಾಯಾಧೀಶರು ಅವರು ಸುಲ್ತಾನನಿಗೆ ಸಲಹೆಯನ್ನು ನೀಡ್ತಾ ಇದ್ದರು. ಇಲ್ತಮಷ್ ಬ್ರಾಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಯಿನ್ಸ್ ಇಂಟು ಸರ್ಕ್ಯುಲೇಷನ್. ಅಷ್ಟೇ ಅಲ್ಲದೆ ಇಲ್ತಮಷ್ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿ? ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವ್ಯಾವುದು? ದ ಫಸ್ಟ್ ಪಾಯಿಂಟ್ ಈಸ್, ಹಿ ಅಬಾಲಿಷ್ಡ್ ರಿಲಿಜಿಯಸ್ ಎಂಡೋಮೆಂಟ್, ಇನಾಮ್ಸ್ ಆರ್ ಗಿಫ್ಟ್ಸ್, ಲ್ಯಾಂಡ್ಸ್ ಆ್ಯಂಡ್ ಸಬ್ಸಿಡರಿ. ಅಂದರೆ ಇನಾಮ್, ಭೂಮಿ ಮತ್ತು ಸಹಾಯಧನವನ್ನು ಇವರು ರದ್ದುಗೊಳಿಸಿದರು. ಇನಾಮ್ ಅಂತಂದರೆ ಗಿಫ್ಟ್ ಪ್ರಕಾರವನ್ನು, ಭೂಮಿಯನ್ನು ಗಿಫ್ಟ್ ಆಗಿ ಕೊಡ್ತಿದ್ರಲ್ಲ ಆ ಒಂದು ಪದ್ಧತಿಯನ್ನು ರದ್ದುಗೊಳಿಸಿದರು. An efficient intelligence network was established by him. ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ರಚಿಸಿದನು. He prohibited alcohol, drugs and dice game. ಮದ್ಯಪಾನ, ಮಾದಕ ವಸ್ತುಗಳ ಒಂದು ಮಾರಾಟ ಆಗಿರ್ಬೋದು, ಪಗಡೆಯ ಆಟಗಳನ್ನು ಅವನು ನಿಷೇಧಿಸಿದ. He banned association formation among his sardars. ಅಷ್ಟೇ ಅಲ್ಲದೆ ಒಂದು ಸರ್ದಾರರ ಒಂದು ಕೂಟವನ್ನು ಮಾಡ್ತಾ ಇದ್ರು ಅವಾಗ, ಅದನ್ನು ಸಹ ಅವನು ನಿಷೇಧಿಸಿದ. ನೆಕ್ಸ್ಟ್, ಫಾರ್ಮರ್ಸ್ ವಿತ್ ಮೈನರ್ ಲ್ಯಾಂಡ್ ಹೋಲ್ಡಿಂಗ್ ಆ್ಯಂಡ್ ಆಲ್ಸೋ ದ ಬಿಗ್ ಲ್ಯಾಂಡ್ ಲಾರ್ಡ್ಸ್ ಹ್ಯಾಡ್ ಟು ಪೇ ದ ಟ್ಯಾಕ್ಸಸ್. ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಲು ಅವನು ಆದೇಶವನ್ನು ನೀಡಿದ. ನೆಕ್ಸ್ಟು, ಹಿ ಅಪಾಯಿಂಟೆಡ್ ರೆವಿನ್ಯೂ ಅಫಿಷಿಯಲ್ಸ್ ಟು ಕಲೆಕ್ಟ್ ದ ಫಿಕ್ಸ್ಡ್ ಟ್ಯಾಕ್ಸಸ್ ಫ್ರಮ್ ದ ಫಾರ್ಮರ್ಸ್. ಅವನು ರೆವಿನ್ಯೂ ಅಫಿಷಿಯಲ್, ಕಂದಾಯದ ಒಂದು ಅಫಿಷಿಯಲ್ಸ್ ಅಂತ ಅಂದರೆ ಕಂದಾಯದ ಸಿಬ್ಬಂದಿಗಳನ್ನು ನೇಮಕ ಮಾಡಿದ, ಟ್ಯಾಕ್ಸಸ್ಗಳನ್ನು, ಈ ಒಂದು ತೆರಿಗೆಗಳನ್ನು ಸಂಗ್ರಹಿಸೋಕ್ಕೋಸ್ಕರ. ನೆಕ್ಸ್ಟು, ಮಿಲಿಟರಿ ರಿಫಾರ್ಮ್ಸು, ಸೈನಿಕ ಸುಧಾರಣೆಗಳು ಯಾವುದ್ಯಾವುದು ಅಂತಂದರೆ, ದ ಸ್ಯಾಲರಿ ಆಫ್ ದ ಸೋಲ್ಜರ್ ಗಿವ್ ಇನ್ ದ ಫಾರ್ಮ್ ಆಫ್ ದ ಕ್ಯಾಶ್. ಸೈನಿಕರಿಗೆ ಯಾವ ರೀತಿಯಾಗಿ ಅವರಿಗೆ ವೇತನವನ್ನು ಕೊಡ್ತಿದ್ದು ಅಂತಂದರೆ ನಗದು ರೂಪದಲ್ಲಿ ವೇತನವನ್ನು ಕೊಡ್ತಾಯಿದ್ರು. ದ ಪ್ರೊಸೆಸ್ ಆಫ್ ಸ್ಟ್ಯಾಂಪಿಂಗ್ ದ ಹಾರ್ಸಸ್ ಕಾಲ್ಡ್ ಆಸ್ ಧಾಗ್ ಕೇಮ್ ಇನ್ ಟು ಎಫೆಕ್ಟ್. ಕುದುರೆಗಳಿಗೆ ಮುದ್ರೆ ಹಾಕುವ ಒಂದು ಪದ್ಧತಿ, ಅದಕ್ಕೆ ಧಾಗ್ ಅಂತಿದ್ರು. ಧಾಗ್ ಮುದ್ರೆ ಹಾಕೋದು, ಅದು ಇವನ ಒಂದು ಕಾಲದಲ್ಲಿ ಜಾರಿಗೆ ಬಂತು. ಹಿ ಕ್ರಿಯೇಟೆಡ್ ಅ ಸಿಸ್ಟಮ್ ವೇರ್ ಇನ್ ದ ಕಾಮನ್ ಪೀಪಲ್ ಹ್ಯಾಡ್ ಅಕ್ಸೆಸ್ ಟು ಪಲ್ಸಸ್, ಸಿರಿಯಲ್ಸ್, ಕುಕಿಂಗ್ ಆಯಿಲ್,
ಶುಗರ್, ಸಾಲ್ಟ್ ಆ್ಯಂಡ್ ಫ್ಯೂಯಲ್ ಅಟ್ ಫೇರ್ ಪ್ರೈಸಸ್. ಜೀವನಕ್ಕೆ ಒಂದು ಅವಶ್ಯಕವಾದ ವಸ್ತುಗಳಾದ ಧಾನ್ಯ ಆಗಿರ್ಬೋದು, ಖಾದ್ಯ, ತೈಲ, ಸಕ್ಕರೆ, ಉಪ್ಪು ಮತ್ತು ಎಣ್ಣೆ, ಸೊ ಈ ಎಲ್ಲ ವಸ್ತುಗಳ ಬೆಲೆಗಳನ್ನು ಅಲ್ಪ ಪ್ರಮಾಣದ ಒಂದು ಲಾಭದ ಮೇಲೆ ನಿಗದಿಯನ್ನು ಪಡಿಸ್ದ, ಎಲ್ಲರಿಗೂ ಸಿಗುವಂತಾಗಬೇಕು ಅಂತ ಹೇಳಿ. ನೆಕ್ಸ್ಟ್ ದ ಲಾಸ್ಟ್ ಪಾಯಿಂಟ್ ಇಸ್ ಸಿಮಿಲರ್ಲಿ ಹಿ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ಸ್ ಟು ಸೆಲ್ ಹಾರ್ಸಸ್ ಆ್ಯಂಡ್ ಸ್ಲೇವ್ಸ್. ಅಷ್ಟೇ ಅಲ್ಲದೆ ಅವನು ಬಹಳಷ್ಟು ಮಾರುಕಟ್ಟೆಗಳನ್ನು ಸ್ಥಾಪಿಸಿದ. ಏನಕ್ಕೆ ಅಂತಂದರೆ ಕುದುರೆಗಳ ಒಂದು ಮಾರಾಟಕ್ಕಾಗಿರಬಹುದು, ಅಷ್ಟೇ ಅಲ್ಲದೆ ಗುಲಾಮರ ಒಂದು ಮಾರಾಟಕ್ಕಾಗಿರಬಹುದು ಒಂದು ಮಾರುಕಟ್ಟೆಗಳನ್ನು ಸ್ಥಾಪಿಸಿದ. ಓಕೆ, ನೆಕ್ಸ್ಟ್ ಪಾಯಿಂಟ್. ವಾಟ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಬ್ರಾಟ್ ಇನ್ ಪ್ರಾಕ್ಟೀಸ್ ಬೈ ಮೊಹಮ್ಮದ್ ಬಿನ್ ತೊಗಲಕ್? ಅಂದರೆ ಮೊಹಮ್ಮದ್ ಬಿನ್ ತೊಗಲಕ್ನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆರ್, ದ ಫಸ್ಟ್ ಒನ್ ಇಸ್ ರೆವಿನ್ಯೂ ರಿಫಾರ್ಮ್, ಕಂದಾಯದ ಒಂದು ಸುಧಾರಣೆ. ಹಿ ಎಸ್ಟಾಬ್ಲಿಷ್ಡ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಅಂದರೆ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು. ದ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ವರ್ ಮೇಡ್ ಕಲ್ಟಿವೇಬಲ್, ಅಂದರೆ ಕೃಷಿಗೆ ಒಳಪಡದ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸಿದನು. ಶಿಫ್ಟಿಂಗ್ ಆಫ್ ಹಿಸ್ ಕ್ಯಾಪಿಟಲ್, ರಾಜಧಾನಿಯ ಒಂದು ವರ್ಗಾವಣೆ ದೆಹಲಿಯಿಂದ ದೇವಗಿರಿಗೆ. ಹೌದು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಆಫ್ ಸಿಂಬಾಲಿಕ್ ಕಾಯಿನ್ಸ್, ಸಾಂಕೇತಿಕ ನಾಣ್ಯದ ಒಂದು ಪ್ರಯೋಗ. ಇದಿಷ್ಟು. ನೆಕ್ಸ್ಟ್ ಇಲ್ಲಸ್ಟ್ರೇಟ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಡೆಲ್ಲಿ ಸುಲ್ತಾನ್ಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ವಿತ್ ಎಕ್ಸಾಂಪಲ್ಸ್. ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಕೊಟ್ಟಿದ್ದಾರೆ. Thus, Delhi Sultan introduced a new style of architecture known as Indo-Islamic architecture. ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು. ದ ಡೆಲ್ಲಿ ಸುಲ್ತಾನ್ ಬಿಲ್ಟ್ ಫೋರ್ಟ್, ಮಾಸ್ಕ್ಯೂಸ್, ಪ್ಯಾಲೇಸಸ್, ಪಬ್ಲಿಕ್ ಬಿಲ್ಡಿಂಗ್ಸ್, ಮದ್ರಸಾಸ್ ಆ್ಯಂಡ್ ಧರ್ಮಶಾಲಾಸ್. ಅಷ್ಟೇ ಅಲ್ಲದೆ ಕಮಾನುಗಳನ್ನು, ಗುಮ್ಮಟಗಳನ್ನು, ಮಿನಾರ್ಗಳನ್ನು, ಕೋಟೆಗಳನ್ನು, ಮಸೀದಿಗಳನ್ನು, ಅರಮನೆಗಳನ್ನು, ಸಾರ್ವಜನಿಕ ಕಟ್ಟಡಗಳಾಗಿರಬಹುದು, ಮದರಸಗಳಾಗಿರಬಹುದು ಮತ್ತು ಧರ್ಮಶಾಲೆಗಳನ್ನು ಅವರು ನಿರ್ಮಿಸಿದರು. ಅದಕ್ಕೆ ಎಕ್ಸಾಂಪಲ್ ಯಾವುದ್ಯಾವುದಪ್ಪ ಅಂತಂದರೆ ಕುತುಬ್ ಮಿನಾರ್, ದೆಹಲಿಯಲ್ಲಿದೆಯಲ್ವ ಅದು ಕುತುಬ್ ಮಿನಾರ್. ಕುವತುಲ್ ಇಸ್ಲಾಂ ಮಾಸ್ಕ್ಯೂ, ಕುವತುಲ್ ಇಸ್ಲಾಂ ಅನ್ನೋ ಮಸೀದಿ. ಅಲೈ ದರ್ವಾಜಾ. ನೆಕ್ಸ್ಟು ಜಮಾಯಿತ್ ಖಾನ. Okay, these are all the examples for the contribution of the Delhi Sultans to art and architecture. Okay, the next question and the last question is, what was the result of the first battle of Panipat? ಮೊದಲನೇ ಪಾಣಿಪತ್ ಕದನದ ಒಂದು ಪರಿಣಾಮಗಳು ಯಾವ್ದ್ಯಾವುದು, ಏನಾಯಿತು ಅಂತ. ಅದಕ್ಕೆ ಆನ್ಸರ್, ಬಾಬರ್ ಇನ್ವೇಡೆಡ್ ಇಂಡಿಯಾ ಆ್ಯಂಡ್ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಇನ್ 1926. ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ 1526ರಲ್ಲಿ ಹಿ ಡಿಫೀಟೆಡ್ ಇಬ್ರಾಹಿಂ ಲೋಧ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಮುಘಲ್ ರೂಲ್. ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ 1526ರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸಿದನು. This is the result of first battle of Panipat. I hope you like my videos and you enjoyed my videos. Thank you so much.